ಇವತ್ತು ಮುಖ್ಯವಾಗಿ ಬೆಂಗಳೂರಿನ ತನಿಸಂದ್ರ ಭಾಗದಲ್ಲಿ ಗೊಲ್ಲರಹಟ್ಟಿ ಶ್ರೀದೇವಿ ನಗರದಲ್ಲಿ 7ನೇ ಕ್ರಾಸ್ನಲ್ಲಿ ಖತರ್ನಾಕ್ ದಂಪತಿ ಜನರನ್ನ ನಂಬಿಸಿ ಲಕ್ಷ ವಂಚಿಸಿರುವ ಘಟನೆ ನಡೆದಿದೆ. ಈ ಖತರ್ನಾಕ್ ವಂಚನೆಯನ್ನ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಬಯಲು ಮಾಡಿದೆ. ಮುಖ್ಯವಾಗಿ ರಜನಿ ಮತ್ತು ಪತಿ ಶಿವಶಂಕರ್ ಬಾಡಿಗೆ ಮನೆಯಲ್ಲಿದ್ದಾಗ ಅಕ್ಕಪಕ್ಕದವರನ್ನ ವಿಶ್ವಾಸವನ್ನ ಗಳಿಸಿಕೊಂಡು ಹಣ ಪಡೆದು ವಂಚನೆಯನ್ನ ಮಾಡಿದ್ದಾರೆ. ಈ ಕುರಿತು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ವಂಚನೆಗೊಳಗಾದವರಿಗೆ ಸಹಕರಿಸ್ತಾ ಇಲ್ಲ ಅನ್ನುವಂತಹ ಆರೋಪ ಈ ಹಿಂದೆ ಕೇಳಿ ಬಂದಿತ್ತು. ನಿರಂತರವಾಗಿ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಈ ಪ್ರಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ಮಾಡಿದ್ವಿ. ನೊಂದವರಿಗೆ ಧ್ವನಿಯಾಗುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಯಾರೆಲ್ಲ ಈ ಒಂದು ಘಟನೆಯಲ್ಲಿ ವಂಚನೆಗೆ ಒಳಗಾಗಿದ್ದಾರೋ ಅವರು ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಮಾತನಾಡಿದ್ದಾರೆ. ಮುಖ್ಯವಾಗಿ ನಮ್ಮಲ್ಲಿ ಅವರು ಅಳಲನ್ನು ತೋಡ್ಕೊಂಡಿದ್ದಾರೆ. ಪೊಲೀಸರಲ್ಲೂ ಕೂಡ ನಮಗೊಂದು ನ್ಯಾಯವನ್ನು ಕೊಡಿಸಿ ಅನ್ನೋದಾಗಿ ಕೂಡ ಅವ್ರು ಕೇಳಿದ್ದಾರೆ. ಅವರೆಲ್ಲ ಏನು ಮಾತನಾಡಿದ್ದಾರೆ ಅದನ್ನೆಲ್ಲ ಕೇಳಿಕೊಂಡು ಇದು ಹೀಗೆ ಯಾಕಾಯಿತು ಅನ್ನೋದ್ರ ಬಗ್ಗೆ ವಿಶ್ಲೇಷಿಸೋದಕ್ಕೆ ಪ್ರಯತ್ನ ಮಾಡೋಣ. ನಮಗೆ ರಜನಿ ಅಂತ ಅಂದ್ಬಿಟ್ಟು ಫ್ರೆಂಡ್ ಆಯ್ತಾರೆ. ಹಿಂಗೆ ಫ್ರೆಂಡ್ ಆಗಿ ಅವರಿಗೆ ಗಂಡನಿಗೆ ಹುಷಾರಿರಲ್ಲ, ಹಾರ್ಟ್ ಆಪ್ರೇಷನ್ ಪ್ರಾಬ್ಲಮ್ ಇರುತ್ತೆ. ಹಾರ್ಟ್ ಆಪ್ರೇಷನ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಎಲ್ಲ ದುಡ್ಡು ಕೇಳ್ತಾರೆ. ನಮ್ಮ ಹತ್ರ ದುಡ್ಡಿರಲ್ಲ, ಎಲ್ಪ್ ಮಾಡು ಅಂತಲೂ ಕೇಳ್ತಾರೆ. ಇಲ್ಲ ನನ್ನ ಹತ್ರ ಯಾವುದನ್ನು ನಮ್ಮ ಮನೇಲಿ ಅಷ್ಟು ಇದು ಮಾಡಿಲ್ಲ ಅಂತ ಹೇಳ್ತೀವಿ. ಹೇಳಿದ್ರು ಇಲ್ಲ ನನಗೆ ಬೇಕು ಇವಾಗ ಅರ್ಜೆಂಟು, ಈ ಥರ ಆಗ್ಬಿಟ್ಟಿದೆ, ನಿಮ್ಮ ಅಣ್ಣ ಹಿಂಗೆ ಬದುಕೋದೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವಾಗ ಸರಿ ಆಯಿತು ಅಂತ ಅಂದ್ಬಿಟ್ಟು ಏನು ಮಾಡೋಣ ಹೇಳು ಅಂತಂದಿದ್ದಕ್ಕೆ ನಿಂದು ಒಡವೆ ಇದ್ದರೆ ಕೊಡು ಅಂತ ಕೇಳ್ತಾಳೆ. ನನ್ನ ಹತ್ರ ಒಡವೆ ಇಲ್ಲ ಅಂತ ಹೇಳ್ತೀನಿ. ಆದ್ರೂ ಹೇಳಿದ್ರು ಇಲ್ಲ ಕೊಡು ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಾಳೆ. ಯಪ್ಪ ಬೇಡ ನಮ್ಮ ಮನೇಲಿ ಬೈತಾರೆ ಅಂತಂದ್ರು ಇಲ್ಲ ನನಗೆ ನಾನು ಬಿಡಿಸ್ಕೊಡ್ತೀನಿ. ನಾನು ಬಿಡಿಸ್ಕೊಟ್ಟಿಲ್ಲ ಅಂತಂದ್ರೂ ಬ್ಯಾಂಕಲ್ಲಿ ಶಶಿಕಲಾ ಮೇಡಮ್ ಅಂತ ಅವಳಿಗೆ ಪರಿಚಯ ಇದ್ದಾರೆ. ಮನೆ ಹತ್ರ ಎಲ್ಲ ಬರ್ತಿದ್ರು ಹೋಗ್ತಿದ್ರು, ಅವರೆಲ್ಲ ಫ್ರೆಂಡು. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ನಿನಗೆ ಅವಳ ಮೇಲೆ ನಂಬಿಕೆ ಇಲ್ಲ ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಡಬೇಕಾದ್ರೆ ನಿನ್ನ ಹೆಸರೆಲ್ಲ ಇಟ್ಬಿಟ್ಟು ಬಿಲ್ಲೆಲ್ಲ ನಿನ್ನ ಹೆಸ್ರಿಗೆ ಕೊಡ್ತೀವಿ, ಒಡವೆ ನಾನು ಬಿಡಿಸ್ಕೊಡ್ತೀನಿ, ಅವಳು ಬಿಡಿಸಿಲ್ಲ ಅಂದರೂ ನಾನು ನಿನಗೆ ಬಿಡಿಸ್ಕೊಡ್ತೀನಿ ಕೊಡು ಅಂತ ಹೇಳಿ ಶಶಿಕಲಾ ಮೇಡಮ್ ಎಂಪ್ಲಾಯಲ್ಲಿ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ನಮ್ಮನ್ನು ಇಡಿಸಿ ನಮ್ಮದು ಒಡವೆ ಎಲ್ಲ ಈಸ್ಕೊಂಡು ಅವ್ರ ಹೆಸ್ರಿಗೆ 3 ಜನದ ಹೆಸ್ರಿಗೂ ದುಡ್ಡೆಲ್ಲ ಹಾಕೊಂಡಿದ್ದಾರೆ. ರಜಿನಿ ಮತ್ತು ಶಿವಶಂಕರು ಬ್ಯಾಂಕಲ್ಲಿ ಶಶಿಕಲಾ ಮೇಡಮು ಅವ್ರು 3 ಜನನೂ ಹಾಕೊಂಡು ಅವ್ರ ಫ್ರೆಂಡ್ ಇದ್ದಾರೆ. ಇನ್ನೂ ಒಂದು 3-4 ಜನ ಇದ್ದಾರೆ. ಲತಾ ಮತ್ತು ವಿಷ್ಣು ಈ ಥರ ಎಲ್ಲ ಇದ್ದಾರೆ. ಅವರೆಲ್ಲರಿಗೂ ದುಡ್ಡು ಹಾಕ್ಸಿದ್ದಾಳೆ ರಜಿನಿ ಅಂತ ಅಂದ್ಬಿಟ್ಟು. ಅವ್ರಿಗೆಲ್ಲ ಕೊಡಬೇಕು, ಈಸ್ಕೊಂಡಿದ್ದೆ ಹಾರ್ಟ್ ಆಪ್ರೇಷನು ಅಂತ ಅಂದ್ಬಿಟ್ಟು ಅಂತ. ಕೊನೆಯಲ್ಲಿ ಕೇಳಿದಾಗ ಇಲ್ಲ ಬ್ಯಾಂಕಲ್ಲಿ ದುಡ್ಡಿದೆ ನಾನು ತೊಗೊಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಇವಾಗ ಕಣ್ಮರೆಯಾಗಿದ್ದಾಳೆ. ಪೊಲೀಸ್ನವ್ರ ಕಡೆಯಿಂದ ಏನು ನಮಗೆ ರೆಸ್ಪಾನ್ಸಿಬಲ್ ಸಿಕ್ಕಿಲ್ಲ. ನಾವು ಇವಾಗ ಒಂದು ಚಾನಲ್ಗೆ ಇದು ಮಾಡಿ ಅವ್ರನ್ನ ನಿಮ್ಮಲ್ಲಿ ಮನವಿ ಮಾಡಿ ಬೇಡ್ಕೊತಾ ಇದ್ದೀವಿ. ನಮಗೆ ಯಾವುದೇ ಕಾರಣಕ್ಕೂ ನಮ್ಗೆ ಅನ್ಯಾಯ ಆಗದೆ ಇರೋ ಥರ ನೀವೊಂದು ನಮಗೆ ಒಂದು ಕಣ್ಣು ತೋರಿಸಿ ನಮ್ಮ ದುಡ್ಡು ಒಡವೆ ಬರೋ ಥರ ತೋರಿಸಿ ನಮಗೊಂದು ಇದು ಮಾಡಿಕೊಡಿ. ಆದರೆ ಸರ್ ನಮಸ್ಕಾರ, ನನ್ನ ಹೆಸರು ರವಿ ಅಂತ. ಆಲ್ರೆಡಿ ನಿಮ್ಮ ಚಾನಲ್ನಲ್ಲಿ ನಮ್ಮದು ಏನಾಗಿದೆ ಅದು ಟೆಲಿಕಾಸ್ಟ್ ಆಗ್ತಾಯಿದೆ. ಅದು ನೋಡ್ಬಿಟ್ಟು ACP ಸರ್ ನಮ್ಗೆ ಫೋನ್ ಮಾಡಿ ಸ್ಟೇಷನ್ ಹತ್ರ ಕರ್ಸ್ಕೊಂಡು ಏನಾಗಿದೆ ಅಂತ ಎಲ್ಲ ಬೇಕಾಸಿದ್ರು ಟೈಮಿಂಗ್ಸ್ ತೊಗೊಂಡ್ರು. 4 ಗಂಟೆಗೆ ಬನ್ನಿ ಅಂತ ACP ಸರ್ ಮುಂದೆ ಮಾತಾಡಿದ್ರು. 4 ಗಂಟೆಗೆ ಬಂದೋಯ್ತು. 4 ಗಂಟೆಗೆ ಬಂದಾದ್ಮೇಲೆ ಭಾಸ್ಕರ್ ಸರು ಆಮೇಲೆ ಕಾಶಿನಿಂಗೆ ಹೋಗಿ ಸರ್ ಸೋಮವಾರ ವರ್ಷದ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಅವರ ಗ್ಯಾಂಗ್ ಏನಿದೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟು ಇದು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ರವಿ ಅಂತ. ಆಲ್ರೆಡಿ ನಿಮ್ಮ ಚಾನಲ್ ಮುಖ್ಯವಾಗಿ ಆ ಮುಗ್ಧತೆಯನ್ನ ಈಕೆ ರಜನಿ ಮತ್ತು ಆಕೆಯ ಪತಿ ಶಿವಶಂಕರ್ ಯಾವ ರೀತಿಯಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ಪ್ರಕರಣದಲ್ಲಿ ಗೊತ್ತಾಗುತ್ತೆ ಅಂತ. ಆಮೇಲೆ ಮೋಸ ಮಾಡುವವರು ಇರುವ ತನಕ ಮೋಸ ಹೋಗೋರು ಇದ್ದಾರೆ ಅನ್ನೋದು ಕೂಡ ಈ ಒಂದು ಪ್ರಕರಣ ತಿಳಿಸ್ಕೊಡುತ್ತೆ ಅಂತ ಕಾಣಿಸುತ್ತೆ. ಇವರು ನೀವು ಹೇಳಿದ ನಿಜ, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಮೋಸ ಮಾಡ್ಲಿಕ್ಕಂತಲೇ ಈ ಒಂದು ಚಾಳಿ ಇರೋರು ಇಂಥವ್ರನ್ನೇ ಹೊಂಚಾಕಿ ಕಾಯ್ತಾ ಇರ್ತಾರೆ. ಒಂದು ವಾರದ ಹಿಂದೆ 10 ದಿನದ ಹಿಂದೆ ಇಲ್ಲಿ ಏನು ಮಾತಾಡಿದರೋ ಅವರು ವಯೋವೃದ್ಧರಿಬ್ಬರು ಪ್ಲಸ್ಸು ಚಿಕ್ಕ ಚಿಕ್ಕ ಮಕ್ಕಳಿರುವಂಥ 2 ಹೆಂಗಸರು ನಮ್ಮ ಕಚೇರಿಗೆ ಬಂದಾಗ ನಮ್ಗೆ ಅಲ್ಲೇ ಒಂದು ಗುಮಾನಿ ಇತ್ತು. ಈಗಾಗಲೇ ನವೆಂಬರ್ನಲ್ಲಿ ಡಿಸೆಂಬರ್ನ ಮೊದಲ ವಾರದಲ್ಲಿ ಈ ಪ್ರಕರಣಗಳು ನಡೆದು ಇವರೆಲ್ಲ ಸಂತ್ರಸ್ತರು ಆದ ನಂತರದಲ್ಲಿ ಸ್ಟೇಷನ್ಗೆ ಇವರು ಭೇಟಿ ಕೊಟ್ಟಾಗ್ಲೂ ಸ್ಟೇಷನ್ ಅವರು ಇವ್ರ ಬಗ್ಗೆ ಸರಿಯಾದ ಗಮನ ಕೊಟ್ಟಿಲ್ಲ. ಯಾಕಂದರೆ ಬಡವರು ಅಂದರೆ ಅಷ್ಟೊಂದು ಅಸಡ್ಡೆ ಇವರಿಗೆ. ಠಾಣೆಯಲ್ಲಿ ನ್ಯಾಯ ಸಿಗುತ್ತೆ ಅಂತ ಬಡವರು ಹೋದರೆ ಠಾಣೆಯಲ್ಲಿ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ತಯಾರಿಲ್ವಂತೆವರು. ಬ್ಯಾಡರಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಬಡವರು ಹೋದರೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ತಯಾರಿಲ್ಲ. ಕೋರ್ಟ್ ಥ್ರೂ ಸ್ಟೇಷನಲ್ಲಿ FIR ಆಗುತ್ತೆ. ಇದು ನಿಜಕ್ಕೂ ದುರಂತ. ಇದು ನನಗೆ ಅನ್ಯಾಯ ಆಗಿದೆ ಅಂತಂದಾಗ ಅಷ್ಟೊಂದು ದೊಡ್ಡ ಮಟ್ಟದ ಎಲ್ಲ ಸಾಕ್ಷಿಗಳನ್ನು ತಗೊಂಡು ಹೋಗಿ ಇವರು ಒಡವೆ ಇರಿಸಿರೋದು ಮತ್ತು ಆ ವಂಚಕಿ ಮತ್ತು ಆಕೆಯ ಗಂಡ ಮತ್ತು ಇನ್ನೊಬ್ಳು ಯಾರೋ ಶಶಿಕಲಾ ಅಂತ ಹೇಳ್ಬಿಟ್ಟು ಸೊಸೈಟಿನೋ ಬ್ಯಾಂಕೋ ಯಾವುದೋ ಒಂದು ಖಾಸಗಿ ಇದರಲ್ಲಿ ಫೈನಾನ್ಸ್ ಅವರು
ಅವ್ರನ್ನೆಲ್ಲರನ್ನೂ ದಾಖಲೆ ಸಮೇತ ನಮ್ಮ ಒಡವೆಯನ್ನು ಕೂಡ ನಾವು ಇಲ್ಲಿಂದ ಪರ್ಚೇಸ್ ಮಾಡಿದ್ದೀವಿ, ಅದನ್ನು ಇಲ್ಲಿ ಇಟ್ಸಿದ್ದೀವಿ ಅಂತ ಹೇಳ್ಬಿಟ್ಟು ಪರ್ಚೇಸಿಂಗ್ ಬಿಲ್ ಸಮೇತ ತಗೊಂಡೋಗಿ ಕೊಟ್ಟಿದ್ದಾರೆ ಪಾಪ ಅವರು. ಅದನ್ನೂ ನಂಬದೆ ಇವರು ಅಲ್ಲೆಲ್ಲೋ ಒಳ ಒಪ್ಪಂದಕ್ಕಾಗಿದ್ದಾರೆ ಅನ್ನೋ ಗೊತ್ತಿಲ್ಲ, ಇವ್ರುಗಳು ಅವರ ಕೇಸ್ಗಳನ್ನ ತಗೊಳ್ಳೋದೇ ಇಲ್ಲ. ಒಬ್ಬ ವಕೀಲ, ಅವ್ರ ಹೆಸರೇನೋ ಇದೆ, ತುಂಬ ಒಳ್ಳೆ ಮನುಷ್ಯ, ಇವರ ಪರವಾಗಿ ನಿಂತಿದ್ದಕ್ಕೆ ಇವತ್ತು ಈ ಕೇಸ್ ಇಲ್ಲಿವರೆಗೆ ಬಂದಿದೆ, ನಮ್ಮವರೆಗೆ ಬಂತು, ನಾವು ಅದನ್ನು ಬಿತ್ತರಿಸಿದ್ವಿ. ಯಾಕಂದರೆ ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ ಅಂತ ಮೊದಲೇ ಹೇಳಿದ್ವಿ. ಹಾಗೆ ನಾವು ನಡ್ಕೋತೀವಿ, ಮುಂದಕ್ಕೂ ಹಾಗೆ ನಡ್ಕೋತೀವಿ. ಕರ್ನಾಟಕ ನ್ಯೂಸ್ ಬೀಟ್ ಯಾವತ್ತೂ ನೊಂದವರ ಪರವಾಗಿರುತ್ತೆ. ಆ ಬದ್ಧತೆಯನ್ನು ಉಳಿಸ್ಕೊಂಡಿದ್ದಕ್ಕೆ ಇವತ್ತು ಈ ಸ್ಟೋರಿ ಬಂದಿದೆ. ಇವತ್ತು ಅವರು ನ್ಯಾಯದ ಪಥದಲ್ಲಿದ್ದಾರೆ. ನಾವು ಸ್ಟೇಷನ್ ಅವರಿಗೆ ಅದನ್ನು ಅವತ್ತೇ ಕೇಳಿದೆ. ನಾನು ACP ಅಶೋಕ್ ಕುಮಾರ್ ಅವ್ರಿಗೆ ಮಾತಾಡಿದೆ. ನಾನು ಇವತ್ತೇನು ಅವರು ಸ್ಟೇಷನ್ಗೆ ಹೋಗಿದ್ದಾರೆ, ನಾನು 2 ದಿನದ ಹಿಂದೆ ಮಾತಾಡಿದ್ದೆ ಅವರಿಗೆ. ನವೆಂಬರ್ ಡಿಸೆಂಬರಲ್ಲಿ ತಮ್ಮಲ್ಲೊಂದು ಕೇಸ್ ಆಗಿದೆ, ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ವಲ್ಲ ನೀವು ಅಂತ ಹೇಳಿದ್ದೆ ನಾನು. ಠಾಣೆಯಲ್ಲಿ ವಿಚಾರಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಅವರು ಸಹಜವಾಗಿ ಅವ್ರು ಹೋಗಿದ್ದಾರೆ, ಅವ್ರ ಕರ್ತವ್ಯವನ್ನು ಮಾಡಿದ್ದಾರೆ. ಬಟ್ ಆ ಠಾಣೆ ಒಳಗಡೆ ಇರುವ ಇನ್ಸ್ಪೆಕ್ಟರು ಮತ್ತು IO ಕಾಶ್ಲಿಂಗೇಗೌಡ ಮತ್ತು ಇನ್ಸ್ಪೆಕ್ಟರು PI ಭಾಸ್ಕರ್ ಅಂತ ಏನೋ ಇದ್ದಾರೆ ಅನ್ಸುತ್ತೆ, ಇವ್ರುಗಳ ಜವಾಬ್ದಾರಿ ಬೇಜವಾಬ್ದಾರಿತನಗಳಿದು. ಯಾವಾಗ ಇವ್ರು ಬಂದಿದ್ದಾರೆ ಗೊತ್ತಿಲ್ಲ. ಶಿವಲಿಂಗೇಗೌಡ ಅಂತ IO ಏನಿಟ್ಟಿದ್ದಾರೆ, ಈತನ ಎದುರುಗಡೆನೆ ಕೇಸ್ ಹೋಗಿದೆ, ಆದರೆ ಇವರು ಅದ್ರ ಬಗ್ಗೆ ಗಮನಿಸಿಲ್ಲ. ಬಡವರು ಇವ್ರ ಹತ್ರ ಏನು ಕೊಡೋಕ್ಕಾಗತ್ತೆ ಅಂತ. ಅಪೋಸಿಟ್ ಅವ್ರ ಹತ್ರ ಇವ್ರು ಏನು ಒಪ್ಪಂದಕ್ಕೂ ಆಗಿದಾರೋ ಏನೋ ಗೊತ್ತಿಲ್ಲ, ಇಲ್ಲಿವರೆಗೆ ಬಂತು ಈ ಕೇಸು. ಇಲ್ಲದೇ ಇದ್ರೆ ಅವರು ಸ್ಥಳದಲ್ಲಿದ್ದಾಗಲೇ ಇವರು ಈ ಕ್ರಮ ತಗೊಂಡಿದ್ರೆ ಇಷ್ಟೊತ್ತಿಗೆ ಅವ್ರ ಬಗ್ಗೆ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ. ಮೈಸೂರಿಂದ ಬಂದಿದೆ ಈ ಫ್ಯಾಮಿಲಿ, ಮೈಸೂರಿಂದ ಈ ಫ್ಯಾಮಿಲಿ ಬಂದು ಬೆಂಗಳೂರಲ್ಲಿ ಬಾಡಿಗೆ ಮನೆ ಹಿಡಿದು ಆ ಓನರ್ಗಳು ಮತ್ತು ಅಕ್ಕಪಕ್ಕದ ವಟಾರದಲ್ಲೂ ಎಲ್ಲರ ಹತ್ರನೂ ಇವರು ವ್ಯವಹರಿಸಿ ಈ ರೀತಿ ನಡ್ಕೊಂಡು ವಂಚನೆ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೂ, ಇಷ್ಟು ದೊಡ್ಡ ಲಕ್ಷಾಂತರ ರೂಪಾಯಿ ಹಣ ಮೌಲ್ಯದ ವ್ಯವಹಾರ ಆಗಿದೆ, ಇಲ್ಲಿ ಅವ್ಯವಹಾರ ಆಗಿದೆ ಅಂತ ಗೊತ್ತಾದ ಮೇಲೂ ಸ್ಟೇಷನ್ ಅವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತಂದರೆ ಠಾಣೆಯನ್ನು ಯಾವ ರೀತಿ ನಂಬಬೇಕು? ಬಡವರು ಯಾರೋ ಒಬ್ಬರ ಹತ್ರ ಕೋರ್ಟಿಂದ ನಿಮ್ಮ ಹತ್ರ FIR ಹಾಕ್ಸ್ಕೋಬೇಕು ಅಂತ ಪರಿಸ್ಥಿತಿ ಬಂತಲ್ಲ. ಈ ವಂಚನೆ ಕೇಸು, ಚೀಟಿಂಗ್ ಕೇಸ್ ಹಾಕೊಂಡು ಕೇಸ್ ತಗೊಳ್ಳೋದಕ್ಕೆ ಏನು ನಿಮಗೆ? ಸಿವಿಲ್ ಕೋರ್ಟು ಅಂತ ಸಿವಿಲ್ ಮ್ಯಾಟ್ರ್ ಆಗಿದ್ರು ಕೂಡ ಇದು ಚೀಟಿಂಗ್ ಕೇಸ್ ಅಲ್ವಾ? ಚೀಟಿಂಗ್ ಕೇಸ್ ರೂಪದಲ್ಲಿ ನೀವು ಕೇಸ್ ತಗೋಬೋದಿತ್ತಲ್ಲ, ಕೋರ್ಟ್ ರೂಪದಲ್ಲಿ ಬರಬೇಕೆ ನಿಮಗೆ? ಅಲ್ಲಿ ವಂಚನೆ ಮಾಡಿದ್ದಾರೆ ಅನ್ನೋದನ್ನು ನೇರವಾಗಿ ಕಾಣಿಸ್ತಾ ಇದೆ. ಅದನ್ನ ಕೋರ್ಟಿಗೆ ತಗೊಂಡೋಗ್ಲಿ, ನಿಮ್ಮ ವಿಚಾರಣೆ ಹಂತದಲ್ಲಿ ನೀವು ಮಾಡಿ ಸ್ವಾಮಿ. ಅದನ್ನ ಕೋರ್ಟ್ ರೂಪದಲ್ಲಿ ಮಾಡಿಸೋ ವ್ಯವಸ್ಥೆ ಮಾಡ್ತಾರೆ. ನೀವು ಕೋರ್ಟ್ಗೆ ಏನು ಬೇಕು ಅಂತ ದಾಖಲಾತಿ ಆದರೂ ಒದಗಿಸೋದು ಕೇಸ್ ಹಾಕೊಳ್ಳಿ, ಆ FIR ಹಾಕಿ, ಬೇಸಿಕ್ FIR ಹಾಕೊಳ್ಳಿ. ಆಕೆ ಮೇಲೆ ಕ್ರಮ ತಗೊಂಡಿದ್ರೆ ಇವತ್ತು ನಿಮ್ಮ ಘನತೆ ಉಳಿತಿತ್ತು. ಠಾಣೆಯ ಒಬ್ಬ ನೈತಿಕತೆ ಏನಿದೆ ನಿಮಗೆ? ಬಡವರು ಬಂದ್ರೆ ಅಷ್ಟೊಂದು ಅಸಡ್ಡೆ ನಿಮಗೆ. ಠಾಣೆಗಳ ಮೌಲ್ಯ ಉಳಿಸ್ಕೊಳ್ತಾ ಇಲ್ಲ ನೀವು. ಬಡವರು ಬಂದರೆ ನೀವು ಕಾಸು ನೋಡ್ತೀರಿ, ಬಡವನ ಕೈ ನೋಡ್ತೀರಿ. ಅವ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಆದರೆ, ಬರೀ ದಾಖಲಾತಿಗಳಿದ್ರೆ ನೀವು ಅವ್ನು ಕೇಸನ್ನೇ ತಗೊಳ್ಳೋದಿಲ್ಲ ಅಂತ ಆದರೆ, ಬಡವ ನಿಮ್ಮ ಠಾಣೆ ಒಳಗಡೆನೇ ಬರಬಾರ್ದಾ? DCP ACP ಡಿಸೆಂಬರ್ನಲ್ಲಿ ಆಗಿರುವಂಥ ಕೇಸ್ ಇದು. ಆ ವಂಚಕಿಯನ್ನು ಜಾಡಿ ಹಿಡಿಯೋದಕ್ಕೆ ನಿಮಗೆ ಯಾರೋ ವಿನಯ್ ಕುಲಕರ್ಣಿ ಅಂತೆ ಅವ್ರನ್ನೆಲ್ಲ ಕಾರ್ಗಳನ್ನು ವಶಪಡಿಸ್ಕೋತೀರಿ, ಇನ್ನೊಬ್ಬನ ಕೇಸನ್ನು ಇಮಿಡಿಯೇಟಾಗಿ ತಗೊಳ್ತೀರಿ. ಅದು ಯಾಕೆ ಬಡವ್ರ ಕೇಸ್ಗಳು ಇಷ್ಟೊಂದು ವಂಚನೆಗೊಳಗಾಗಿರುವಂಥ ಪ್ರಕರಣ ಬಂದಾಗಲೂ ಕೂಡ ನೀವು ಅದ್ರ ಬಗ್ಗೆ ಗಮನ ಕೊಡಲ್ಲ? ಏನು ಒಪ್ಪಂದ ಇದು? ಬಂದಾಗ ಏನಾಗುತ್ತೆ ನಿಮಗೆ? ಠಾಣೆಗಳಲ್ಲಿ ಘನತೆ ಉಳಿಸ್ಕೊಳ್ಳುವಂಥ, ತಮ್ಮ ಮೌಲ್ಯ ಉಳಿಸ್ಕೊಳ್ಳುವಂಥ ಕರ್ತವ್ಯ ನೀವು ಮಾಡಬೇಕಾಗಿತ್ತು. ಬಡವರ ಪರವಾಗಿ ನೀವು ನಿಲ್ಲಬೇಕಾಗಿತ್ತು. ಇದು ವ್ಯವಹರಿಸುವಂಥ ಕೇಸಲ್ಲ. ಮಾಂಗಲ್ಯ ಮಾರಿಸಿ ಆಕೆ ಹಣ ತಗೊಂಡಿದ್ದಾಳೆ. ಚಿಕ್ಕ ಮಕ್ಕಳಿದ್ದಾರೆ, ಅವರೆಲ್ಲರೂ ನಿಮ್ಮ ಠಾಣೆ ಹೆಸರು ಹೇಳ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು. ಯಾಕಂದ್ರೆ ಲಿಟ್ರಲಿ ಅವ್ರು ನನ್ನ ಆಫೀಸಿಗೆ ಬಂದಾಗ 10 ಮಾತಾಡಿದ್ರು. ಅದೆಲ್ಲ ನಂತರ ದಾಖಲಾತಿಗಳಿದ್ದಾವೆ. ನಾವು ಇವತ್ತೇನು ಮಾತಾಡ್ತಾ ಇದ್ದೀವಿ ಇದು ಎಲ್ಲದಕ್ಕೂ ನಮಗೆ ಹಿನ್ನೆಲೆ ಇಟ್ಕೊಂಡೇ ಮಾತಾಡ್ತಾ ಇದ್ದೀವಿ, ದಾಖಲೆ ಆಧಾರಿತವಾಗಿ ಮಾತಾಡ್ತಾ ಇದ್ದೀವಿ. ಯಾಕಂತಂದ್ರೆ ಅವ್ರು ಬಂದು ನೊಂದು ಕೂತಿರೋದೇನಿದೆಯಲ್ಲ, ನಮ್ಮ ಸಂಜೆ ಹೊತ್ತಲ್ಲಿ ಬಂದು ಕೂತು ಮಾತಾಡಿರುವಂಥದ್ದು, ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಇಷ್ಟೊಂದು ಖಾರವಾಗಿ ಮಾತಾಡ್ತಾ ಇದ್ದೀವಿ. ನಿಮಗೆ ಮಾನವೀಯತೆ ಸತ್ತೋಗಿದೆ ನಿಮ್ಮಲ್ಲಿ. ನೀವು ಎಲ್ಲವನ್ನೂ ವ್ಯವಹಾರವಾಗಿ ನೋಡ್ತಾ ಇದ್ದೀರಿ, ಎಲ್ಲ ದರಿದ್ರ ವ್ಯವಹಾರಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೀರಿ. ನಿಮ್ಮ ಸ್ಟೇಷನ್ಗೆ ಯಾರೂ ಬಡವರು ಬರಬಾರ್ದು ಅನ್ನೋ ಥರ ನಿಟ್ಟಲ್ಲಿ ನೀವು ಕೂತಿದ್ದೀರಿ. ನ್ಯಾಯಾಲಯದಿಂದ ಬಂದನ್ನು ಮಾತ್ರ FIR ಹಾಕ್ಸ್ಕೋತೀರಿ ನೀವು. ಅಷ್ಟೊಂದು ದಾಖಲಾತಿ ಹಿಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವರು ಪಟ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟೊಂದು ದಾಖಲಾತಿ ಇತ್ತು ಅವ್ರ ಹತ್ರ. ಅಂದರೆ ಅವರು ಪಾಪ ಬಡವರು ನೀವು ಎಲ್ಲಿಂದಮ್ಮ ತಂದ್ರಿ ಒಡವೆ ಅಂತ ಕೇಳ್ತಾರೆ ಅಂತ ಹೇಳಿ ವಕೀಲರ ಹತ್ರ ಅವ್ರು ಎಲ್ಲೂ ಒಡವೆ ತಂದಿದ್ದಾರೋ ಅದರದ್ದೆಲ್ಲ ಬಿಲ್ ಸಂಗ್ರಹ ಮಾಡಿಕೊಂಡು ಒಂದು ಫೈಲ್ ಮಾಡ್ಕೊಂಡು ಬಂದಿದ್ರು. ತುಂಬ ಬೇಜಾರಾಗುತ್ತೆ ನಮಗೆ. ಬಡವರು ಇವತ್ತು ಅಷ್ಟೊಂದು ಕಷ್ಟಪಟ್ಟು ಯಾವುದೋ ಒಂದು ಆಸೆಗೋ ಆಮಿಷಕ್ಕೋ ಏನೋ ಒಂದು ಲೆಕ್ಕಾಚಾರದಲ್ಲಿ ತಗೊಂಬಂದು ಏನೋ ಒಂದು ಕಷ್ಟಕ್ಕೆ ಹೋಗಿರುತ್ತೆ. ಅದು ಹೋಗಬೇಡಿ ಅನ್ನೋದನ್ನ ಆಮೇಲೆ ಮಾಡೋಣ, ಫಸ್ಟ್ ಯಾಕೆ ಹೋಯ್ತು ಅನ್ನೋದ್ರ ಬಗ್ಗೆ ನೋಡ್ರಿ.
ನೀರು ಬರ್ತಾ ಇದ್ರೆ ಮುಳುಗೋದಕ್ಕಿಂತ ಮೊದಲು ಎಲ್ಲಿಂದ ಬಂತು ಅನ್ನೋದು ಫಸ್ಟ್ ಮುಚ್ಚ್ರಿ ಅದನ್ನು. ಆಮೇಲೆ ಯಾಕೆ ಬಂತು ಅಂತ ಯೋಚನೆ ಮಾಡಿ. ಎಲ್ಲಿಂದ ಬರ್ತಾ ಇದೆ ಫಸ್ಟ್ ಮುಚ್ಚ್ರಿ ಅದನ್ನ. ಆಕೆ ಇವತ್ತು ಬೆಂಗಳೂರು ಬಿಡೋದಕ್ಕಿಂತ ಮುಂಚೆನೇ ನೀವು ಎಚ್ಚೆತ್ಕೊಂಡಿದ್ರೆ ಈ ಕೇಸ್ ಯಾವಾಗಲೂ ಡಿಸೆಂಬರ್ ಕೊನೆಯಷ್ಟೊತ್ತಿಗೆ ಇದು ಕೇಸ್ ಸಾಲ್ವ್ ಆಗಿಬಿಟ್ಟಿರೋದು. ಓಡೋಗೋದಕ್ಕೆ ಬಿಟ್ಟು, ನಿಮ್ಮ ನಿರ್ಲಕ್ಷ್ಯತನಕ್ಕೆ ಆಕೆಯನ್ನು ಓಡೋಗೋದಕ್ಕೆ ಬಿಟ್ಟು ಇವತ್ತು ಹುಡುಕ್ತಾ ಇದ್ರಿ. ಪರ್ಸೆಂಟೇಜ್ ಯಾರೋ ಒಬ್ರು ಸುದ್ದಿ ಮಾಡೋದ ಮೇಲೆ ಬರಬೇಕು ಅನ್ನೋಂಥದ್ದೇನಿಲ್ಲ. ನಾವು ಒಂದು ವಾರ ಕಾದಿದ್ವಿ. ನಾನು ಆಗಾಗಲೇ ಹೇಳಿದ್ದೆ, ನನಗೆ ಸುದ್ದಿಯೇ ಧರ್ಮ ಅಲ್ಲ. ಸುದ್ದಿಗಿಂತ ಮುಂಚಿತವಾಗಿ ತಾವೇನೋ ಎಚ್ಚೆತ್ಕೊಂಡು ಸುದ್ದಿ ಕೇಸು ಸಾಲ್ವ್ ಆಗೋಂಗಿದ್ರೆ ಮಾಡಿ ಅದನ್ನ ಅಂತ ಹೇಳಿದ್ದೆ ನಾನು. ಸ್ಟೇಷನ್ ಹತ್ರ ನಮ್ಮ 1 ವಾರ 10 ದಿನದ ಹಿಂದೆನೇ ನಮ್ಮ ಹುಡುಗರು ಹೋಗಿದ್ರು. ಎಲ್ಲವನ್ನೂ ರೆಕಾರ್ಡ್ ಮಾಡ್ಕೊಂಡು ಬಂದು ಇಟ್ಟಾಗಿತ್ತು. ನಿಮ್ಮ ಕ್ರಮ ಏನು ತಗೋತೀರಿ ನೀವು? ಚಾನಲ್ಗಳು ಬಂದಾದ್ಮೇಲೆ ಆದರೂ ಏನಾದ್ರು ಕ್ರಮ ತಗೊಳ್ತೀರಾ ಅಂತ ನೋಡಿದ್ವಿ. ಬಟ್ ಇಲ್ಲ, ನಿಮಗೆ ಬುಡಕ್ಕೆ ಬಿಸಿ ಆದಾಗಲೇ ನೀವು ಮುಟ್ಟೋದು ಅಂತಂದು ಇವತ್ತು ಗೊತ್ತಾಯ್ತು ನಮಗೆ. ನೀವು ಎಲ್ಲಿಗೆ ಹೋದ್ರೂ ನಾವು ಬಿಡ್ತಿರ್ಲಿಲ್ಲ. ಬಡವರ ಪರವಾಗಿ ನಾವು ಎಲ್ಲಿಗೆ ಹೋಗೋದಕ್ಕೂ ತಯಾರಿದ್ವಿ. ನಿಮ್ಮ ಪರವಾಗಲ್ಲ, ಬಡವರ ಪರವಾಗಿ ನಾವು ಎಲ್ಲಿಗೆ ಅವರು ಜೊತೆಗೆ ಹೋಗಿ ನಿಂತ್ಕೊಳ್ಳೋದಕ್ಕೂ ತಯಾರಿದ್ವಿ. ನಾವು ವಾಹಿನಿ ಶುರು ಮಾಡಿದಾಗಲೇ ನಾವು ಆ ಶಪಥವನ್ನು ಮಾಡಿನೇ ವಾಹಿನಿ ಶುರು ಮಾಡಿದ್ವಿ. ಸರ್, ಈಗ ಕೋರ್ಟ್ ಥ್ರೂ ಇಂದ ಒಂದು ಬಿಸಿ ನೀರು ಇವರ ಬುಡಕ್ ಬಂದು ತಲುಪಿದ ನಂತರ ಇವರು ಎಚ್ಚರಿಕೆ ವಹಿಸ್ಕೊಳ್ತಾರೆ, 4 FIR ರಿಜಿಸ್ಟರ್ ಮಾಡ್ಕೊಳ್ತಾರೆ ಅಂತಂದ್ರೆ, ಮೊದಲು ಪಾಪ ಅವರೆಲ್ಲ 4-5 ಜನ ಅಲ್ಲಿ ಹೋಗಿ FIR ದಾಖಲೆ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಅನ್ನೋದನ್ನ ಬೇಡ್ಕೊಂಡ್ರು ಕೂಡ ಇವರು ಅಷ್ಟು ಮಾನವೀಯತೆ ಇಲ್ಲದೆ ವಾಪಸ್ ಕಳಿಸಿದಾರಲ್ಲ, ಇವರು ಆರಕ್ಷಕರಾಗಿ ಕೂತ್ಕೊಳ್ಳೋದಕ್ಕೆ ಅರ್ಹರಿದ್ದಾರ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಅಂತ. ಈಗ ಆ ಬಡವರ ಕಣ್ಣೀರು ಇವ್ರ ಮನೆ ಬಾಗಿಲಿಗೆ ಬಂದು ತಟ್ಟುತ್ತಲ್ಲ, ಅವಾಗ ಗೊತ್ತಾಗುತ್ತೆ. ದುಡ್ಡಿದ್ದವನಿಗೆ ಒಂದು ಕಷ್ಟ ಬರುತ್ತೆ, ಆವಾಗಲೇ ಗೊತ್ತಾಗೋದು ಇವರಿಗೆ ಇವ್ರ ಕಷ್ಟಗಳು ಯಾಕೆ ಬಂತು, ಏನಾಯಿತು ಅಂತೇಳಿ. ಇವತ್ತು ನಾವು ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ನೋಡ್ತಾ ಇರ್ತೀವಿ, ಒಬ್ಬ ಹಿರಿಯ ಅಧಿಕಾರಿಗೂ ಕೂಡ ಮೋಸ ಹೋಗಿರೋದಿದೆ, ಎಕ್ಸಾಕ್ಟ್ಲಿ ವಂಚನೆಗೊಳಗಾಗಿರುವಂಥದ್ದಿದೆ. ಹನಿ ಟ್ರ್ಯಾಪಲ್ಲಿ ಇಂಥವನು ಬರ್ತಾನೆ, ಇನ್ನೊಬ್ಬ ಕೇಸ್ಗೆ ಅಂತೂ ಬರ್ತಾನೆ. ಮೊನ್ನೆ ಒಬ್ಬ ಗೋವಿಂದರಾಜು ಇನ್ಸ್ಪೆಕ್ಟರ್ ಒದ್ದಾಡಿದ್ದು ವಾಲಾಡಿದ್ದೆಲ್ಲ ನೋಡಿದ್ವಿ ನಾವು. ಯಾಕೆ ಆ ಪರಿಸ್ಥಿತಿಗಳು ಬರುತ್ತೆ ಅಂತಂದ್ರೆ, ನೀವುಗಳು ಹಿಂಡಿದ್ದನ್ನ ಇಲ್ಲಿಲೇ ತಗೋತಾ ಇದ್ದೀರಿ. ನೀವು ಇನ್ನೊಬ್ರಿಗೆ ಹಿಂಸೆ ಕೊಟ್ಟಿದ್ದನ್ನ ಇಲ್ಲೇ ತಗೋತಾ ಇದ್ದೀರಿ. ನೀವು ಕರ್ಮ ರಿಟರ್ನ್ಸ್ ಇಲ್ಲೇ ಬಂದಿದೆ ನಿಮಗೆ. ಆ ದಿನಗಳು ನಿಮಗೆ ತುಂಬ ಹತ್ತಿರ ಬರುತ್ತೆ. ನಾವು ಹೇಳೋದಿಷ್ಟೇ, ಬಡವ ಬಂದಾಗ ಅವನಿಗೆ ಏನು ಬೇಕು ಸಹಕರಿಸಿ. ಠಾಣೆಗಳಿರೋದು ಸಮಾಜ ಸೇವೆಗೆ. ನೀವು ಪ್ರಜೆಗಳ ಸೇವಕರು, ನೀವು ಆ ಸೇವೆ ಮಾಡಿರಿ. ಅದಕ್ಕೋಸ್ಕರನೇ ನಿಮಗೆ ಕಾನೂನು ಅಡಿಯಲ್ಲಿ ಸರ್ಕಾರಿ ಸವಲತ್ತುಗಳನ್ನ ಕೊಟ್ಟು ಸಂಬಳ ಕೊಡ್ತಾ ಇರುವಂಥದ್ದು. ನೀವು ಅಲ್ಲಿ ಯಾರೋ ಕಳ್ಳರು ಕಾಕರು ಬಂದರೆ ಅವ್ರ ಜೊತೆ ಶಾಮೀಲಾಗಿ ಒಂದಷ್ಟು ದಿನ ತಳ್ಳ್ರಿ ಅಂತಲ್ಲ. ದುರಂತ ಇದು. ಒಂದು ಇಡೀ ವಟಾರದ ಜನ ನೊಂದು ಬಂದಿದ್ದಾರೆ. ಅಲ್ಲೊಂದಷ್ಟು ವಯಸ್ಸಾದವರು ಇದ್ದಾರೆ, ಚಿಕ್ಕ ಮಕ್ಕಳನ್ನ ಹೊತ್ಕೊಂಡು ಬಂದಿದ್ದಾರೆ. ಅಂಥವರಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರನ್ನ ಕೂರಿಸಿ ಮಾತಾಡಬೇಕು ಅನ್ನೋ ಹೊರಗಡೆ ನಿಂತು ಮಾತಾಡಿಸ್ತೀರಿ ಅವ್ರನ್ನ. ಅತಿರೇಕದ ಪರಮಾವಧಿ ಇದು. ಈ ಕೇಸನ್ನ ಕಮಿಷನರು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಠಾಣೆಗಳಲ್ಲಿ ಇಂಥ ಅನ್ಯಾಯಗಳ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಇದು ಆಯುಕ್ತರ ಗಮನಕ್ಕೆ ಹೋಗ್ಬೇಕು ಇಂಥವಲ್ಲ. ಇವುಗಳು ಏನಿದಾರಲ್ಲ, ಕಾಶಿಲಿಂಗೇಗೌಡ ಇನ್ನಿತರ ಯಾರೇ ಸಿಬ್ಬಂದಿಗಳು ಅವರ ದುರ್ವರ್ತನೆ ತೋರಿದ್ದಾರೆ ಯಾರೋ ಈ ಕೇಸಲ್ಲಿ, ಅವ್ರ ಮೇಲೆಲ್ಲ ಕ್ರಮ ಆಗಬೇಕು. ಬರೀ ಇವ್ರಿಗೆ ನ್ಯಾಯ ಕೊಡೋದಂತಲ್ಲ, ಬೇರೆ ಒಬ್ಬರು ಬಂದರೂ ಕೂಡ ಇವರಿಗೆ ಆ ಅಸಡ್ಡೆತನಗಳಿರಬಾರ್ದು. ಇಲ್ಲಿ ಅಸಡ್ಡೆಗಳಿರಬಾರ್ದು. ಬಡವ ಬಂದಾಗ ಹೊರಗೆ ನಿಲ್ಲಿಸಿ ಮಾತಾಡೋದಂತೆ. ನೀವು ಈ ಕೇಸೇ ಆಗೋದು, ಕೇಸೇ ತಗೊಳ್ಳದೆ ನಿಮ್ಗೆ ಆಗೋದಿಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ವಿಚಾರಣೆ ಮಾಡದೆ ತನಿಖೆಗೆ ಅದನ್ನು ಒಳಗಪಡಿಸದೇ ಇದ್ರೆ ಈ ಕೇಸ್ ಸಾಲ್ವ್ ಆಗಲ್ಲ, ಅವ್ರು ಸಿಗೋದಿಲ್ಲ. ನಿಮ್ಗೆ ಹೆಂಗೆ ಹೇಳ್ತಾರೆ? ನೀವು ಹೆಂಗೆ ಹೇಳ್ತೀರಿ? ಇವರೇ ಪೊರೆದಿದ್ದಲ್ಲ ಸರ್ ಕ್ರಿಮಿನಲ್ಸ್ನ. ಆಮೇಲೆ ಇದು ಒಂದು ಬೆಳಕಿಗೆ ಬಂದಿದೆ, ಈ ತರದ ವಂಚನೆ ಎಷ್ಟು ಮಾಡಿರ್ಲಿಕ್ಕಿಲ್ಲ ಆಕೆ. ರಾತ್ರಿ ಅವ್ರ ಮನೆ ಹತ್ರ ಏನೋ ಬಂದಾಗ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು ಗೊತ್ತಾಗುತ್ತೆ. ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೋದು ಗೊತ್ತಾಗಲ್ವ ನಿಮಗೆ? ಯಾರೋ ಒಬ್ಬ ಪಿಕ್ ಪಾಕೆಟ್ ಆದವನ್ನ ಇನ್ನೊಬ್ಬನ ಮತ್ತೊಬ್ಬನ ಜಾಡಿ ಹಿಡ್ಕೊಂಡು ಮೊಬೈಲಲ್ಲಿ ಹಿಡ್ಕೊಂಡು ಹೋಗ್ತೀರಿ, ಸಿಮ್ ಆಧರಿಸಿ ಎಲ್ಲ ಹಿಡಿತೀರಿ, ಮೊಬೈಲ್ ಟವರ್ ಆಧರಿಸಿ ಹಿಡಿತೀರಿ. ಕ್ರೈಮ್ ನಿಮಗೆ ಹೊಸದಾ? ಮೈಸೂರಿಂದ ಬಂದಿದ್ದಾಳೆ ಆಕೆ ಅಂತ ಗೊತ್ತು, ಮೈಸೂರಲ್ಲಿ ಆಕೆ ಮೇಲೆ ಹಿಂದಿನ ಪ್ರಕರಣ ಇದೆ ಅಂತ ಗೊತ್ತು ನಿಮಗೆ. ಅವ್ರ ಮೇಲೆ ಕ್ರಮ ತಗೋಬೇಕಂತ ಗೊತ್ತಾಗಲ್ವ ನಿಮಗೆ? ಅವರು ಜಾಡಿ ಹಿಡಿಯೋದು ಗೊತ್ತಾಗಲ್ವ ನಿಮಗೆ? ಬೌಂಡ್ರಿ ದಾಟಿ ಹೋಗಿ ಹಿಡ್ಕೊಂಡ್ಬರ್ತಾರೆ, ಭದ್ರತಾ ವ್ಯವಸ್ಥೆ ಅಡಿ ತಗೊಂಡ್ಬರ್ತೀರಿ ನೀವು. ಕಾಕಿ ಹಾಕೊಂಡು ಬಡವರ ಮೇಲೆ ದೌರ್ಜನ್ಯ ಮಾಡಬೇಕು, ದರ್ಪ ತೋರಿಸ್ಬೇಕು ಅಂತಾನೆ ಆ ಬೇರೆಯವ್ರ ಜೊತೆ ಶಾಮೀಲಾಗಿ ಈ ರೀತಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಿದ್ರೆ ನಮ್ಮಂಥವ್ರು ಇದೀವಿ ಸ್ವಾಮಿ, ನಾವು ನಿಂತ್ಕೋತೀವಿ. ನಿಮ್ಮ ಎಲ್ಲ ದೌರ್ಜನ್ಯದ ವಿರುದ್ಧವಾಗಿ ನಾವೇ ನಿಂತ್ಕೊಳ್ಳುವಂಥದ್ದು ಮಾಡ್ತೀವಿ. ನೀವು ಎಲ್ಲಿವರೆಗೆ ಹೋಗ್ತಿರೋ ಅದಕ್ಕಿಂತ ಮುಂದೆ ಹೆಜ್ಜೆ ನಾವು ಇಟ್ಟೇ ಇಡ್ತೀವಿ. ಅವ್ರ ಜೊತೆ ನಿಂತ್ಕೊಳ್ತೀವಿ, ಅವ್ರಿಗೆ ನ್ಯಾಯ ಕೊಡಿಸ್ತೀವಿ. ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ಮುಂದಕ್ಕೆ ಹೋಗ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಆ ಠಾಣೆಯಲ್ಲಿ ಇವತ್ತು
ACP ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಒಂದಷ್ಟು ಸಾಂತ್ವನಗಳು ಸಿಕ್ಕಿದೆ, ಅವರಿಗೆ ಸಮಾಧಾನಕರವಾಗಿ ಮಾತಾಡಲಾಗಿಲ್ಲಂತೆ. ಆದರೆ ಇಲ್ಲಿವರೆಗೂ ಹೋಗಬಾರ್ದಾಗಿತ್ತು ಈ ಪ್ರಕರಣ, ಹೋಗಿದೆ. ಇನ್ನಾದರೂ ಈ ಶಿವಲಿಂಗೇಗೌಡ ಇನ್ನಿತರೆ ಅಧಿಕಾರಿ ಸಿಬ್ಬಂದಿಗಳು ಏನಿದ್ದಾರೆ ಇವ್ರಿಗೆಲ್ಲ ಒಂದು ದುರ್ಬುದ್ಧಿ ಹೋಗಿ ಒಳ್ಳೆ ಬುದ್ಧಿಯಿಂದ ಬಂದು ಆ ಬಡವರ ಪಾಲಿಗೆ ನಿಂತು ಆ ಪ್ರಕರಣದಲ್ಲಿ ಯಾರು ಆರೋಪಿತರಿದ್ದಾರೋ ಅವ್ರನ್ನೆಲ್ಲ ಕರೆದು ಈ ಕೇಸಿಗೆ ಒಂದು ಮುಕ್ತಿ ಕೊಡಬೇಕು. ಈ ಕೇಸಿಂದ ಇವರು ಈಚೆ ಬರಬೇಕು. ಸರ್, ಈ ಪ್ರಕರಣದಲ್ಲಿ ಮತ್ತೊಂದು ಲಿಂಕ್ ಆಗ್ತಾ ಇರೋದು ಫೈನಾನ್ಸ್ ಅಂತ. ಫೈನಾನ್ಸ್ನ ಹಾವಳಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಪ್ರಕರಣಗಳನ್ನ ಅನೇಕ ಬಾರಿ ನಾವು ನೋಡಿದ್ವಿ. ಅದಕ್ಕೆ ಸುಗ್ರೀವಾಜ್ಞೆಯನ್ನು ತರುವಂತಹ ಕೆಲಸವೂ ಕೂಡ ಸರ್ಕಾರ ಮಟ್ಟದಿಂದ ಆಯ್ತು ಅಂತ. ಸೊ ಬಟ್ ಇಲ್ಲಿ ಒಬ್ಬ ಫೈನಾನ್ಸ್ ಇರೋದು ಶಶಿಕಲಾ ಅನ್ನುವವಳು ಇವರಿಬ್ಬರ ಜೊತೆ ಲಿಂಕ್ ಇದೆ, ಅವಳಿಂದನೇ ಈ ತರದೆಲ್ಲ ವಂಚನೆಯನ್ನು ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅನ್ನುವಂತ ಆರೋಪ ಕೂಡ ಅವರೆಲ್ಲರೂ ಕೂಡ ಹೇಳ್ತಿದ್ದಾರೆ ಅಂತ. ಅಲ್ಲ, ಒಬ್ಬ ಬಡ ಮಹಿಳೆ ಮಾತಾಡ್ತಿರ್ಬೇಕಾದ್ರೆ, ನಮ್ಮ ವಾಹಿನಿ ಮುಂದೆ ನಿಂತು ಮಾತಾಡ್ತಿರ್ಬೇಕಾದ್ರೆ ಆಕೆ ಹೇಳ್ಕೊತಾರೆ, ಶಶಿಕಲಾ ಬಂದು ನಾನೇ ಜವಾಬ್ದಾರಿ, ನಿಮ್ಮ ಒಡವೆನ ನಾನೇ ಇರಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ ಅಂತ. ಆಕೆ ಕರೆದು ಕೂರಿಸ್ಕೊಳ್ಳಿ ಸ್ವಾಮಿ. ರಜನಿ ಅನ್ನುವ ಆರೋಪಿತ ಏನಿದ್ದಾರೆ ಇವತ್ತು ಕಾಣಿಸ್ತಾ ಇಲ್ಲ ನಿಮಗೆ. ಶಶಿಕಲಾ ಎಲ್ಲಿ ಹೋಗಿದ್ದಾರೆ? ಶಶಿಕಲಾ ಅವರ ಗಂಡ ಆಗ್ಲಿ ಮಗಳಾಗ್ಲಿ ಇದೇ ಮನೆಯಲ್ಲಿ ಇನ್ನೂ ವಾಸವಿದ್ದಾರಂತೆ. ಅಟ್ಲೀಸ್ಟ್ ಆ ಫೈನಾನ್ಸ್ ಕಂಪನಿ ಇದೆಯಲ್ಲ, ಇಲ್ಲಿ ವಾಸ ಇದ್ದಾರೆ, ಇನ್ನೂ ಜಾಡ್ ಬಿಟ್ಟು ಎಲ್ಲೂ ಹೋಗಿಲ್ಲ ಅವರು. ನಿಮಗೆ ಕೆಲಸ ಮಾಡೋದಕ್ಕೆ, ಕಾರ್ಯ ಮಾಡೋದಕ್ಕೆ ಮನಸ್ಸಿಲ್ಲ, ನಿಮ್ಮ ಇಚ್ಛಾಶಕ್ತಿಯ ಕೊರತೆಯಿಂದ ಈ ಪ್ರಕರಣ ಇಲ್ಲಿಗೆ ಬಂದು ನಿಂತಿದೆ. ಡಿಸೆಂಬರಲ್ಲೇ ಮುಗಿಬೇಕಾಗಿದ್ದ ಪ್ರಕರಣವನ್ನು ಅರೆ ಇವರು ಆ ಫೈನಾನ್ಸ್ ಹಾಕಿ ಏನು ಸೊಸೈಟಿನೋ ಬ್ಯಾಂಕೋ ಇನ್ನಿತರ ಈ ಒಡವೆ ಇಡ್ಸ್ಕೊಳ್ಳುವಂತ ಅವಳು ಏನಿದ್ದಾರೆ ಶಶಿಕಲಾ, ಆಕೆಯ ಬುಡಕ್ಕೆ ಬೆಂಕಿ ಬಿದ್ದರೆ ಎಲ್ಲವೂ ಸರಿ ಹೋಗ್ತಿತ್ತು. ಕರೆದು ಕೂರಿಸಿ ಮಾತಾಡಿ, ಯಾವ ಬ್ಯಾಂಕಲ್ಲಿ ಇರಿಸ್ಕೊಂಡಿದ್ದಾರೆ, ಯಾವ ಆಧಾರದ ಅಡಿಯಲ್ಲಿ ಇರಿಸ್ಕೊಂಡಿದ್ದಾರೆ, ಅವ್ರ ಹೆಸರಲ್ಲಿ ಇರಿಸ್ಕೋತಾರಂತೆ, ಅವ್ರ ಬ್ಯಾಂಕಿಗೆ ಅಕೌಂಟಿಗೆ ದುಡ್ಡು ಹಾಕ್ಸ್ತಾರಂತೆ. ಆಕೆ ಜೊತೆಗೆ ಕಮಿಷನ್ ಎಷ್ಟೋ ಗೋಲ್ಡ್ ಅಡಮಾನ ಇಡುವಂತ ಗೋಲ್ಡ್ ಕಂಪನಿ ಮೇಲೆ ನಮಗಿರುವಂತ ಅನುಮಾನ ಇದೇನೆ. ಎಲ್ಲರೂ ಶಾಮೀಲಾಗಿ ಕೇಸ್ಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ನಾವು. ಇಲ್ಲಿ ಎಲ್ಲ ಅಡಮಾನ ಇಡುವಂತ ಏನು ಗಿರುವೆ ಇಡ್ಸ್ಕೊಂತಾರೆ ಅಂಗಡಿಗಳು, ಚಿನ್ನದ ಅಂಗಡಿಗಳು, ಅದು ಬೆಂಗಳೂರು ಸುತ್ತಮುತ್ತಲ ಏನು ಇವತ್ತು ಚಿನ್ನ ಕೊಡಿ ನಿಮ್ಮ ರೇಟು ನಮ್ಮ ರೇಟು ಅಂತ ಏನು ಬೊಂಬಡಿ ಹೊಡಿತಾ ಇದ್ದಾರೆ, ಅವೆಲ್ಲರ ಮೇಲೆ ನಿಗಾ ಇಡಬೇಕಾಗಿದೆ. ಈ ಕ್ರಮ ಯಾವತ್ತೂ ಆಗಬೇಕಾಗಿತ್ತು. ನಿಮ್ಮ ಚಿನ್ನಕ್ಕೆ ಆ ಬೆಲೆ ಈ ಬೆಲೆ ಕೊಡ್ತೀವಿ ಅಂತ ಹೇಳಿ ಹಾಕೊಳ್ಳುವಂಥದ್ದು, ಅದು ಯಾರೋ ಆನೇಕಲ್ ಮೂಲದ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಆಗುತ್ತೆ. ಇನ್ನೂ ಕೂಡ ಆ ರೀತಿಯ ಅಂಗಡಿಗಳನ್ನ ತೆರೆದಿಟ್ಟೆ ಕೂತ್ಕೊಂಡಿದ್ದಾರೆ. ಯಾಕೆಂತಂದ್ರೆ ನಮ್ಮ ಮೂಲ ವ್ಯವಸ್ಥೆಗೆ ಏನು ಹೋಗಬೇಕು ಎಲ್ಲ ಹೋಗ್ತಾನೆ ಇದೆ. ನಾವು ಈ ಬಗ್ಗೆನೂ ಕೂಡ ಕ್ರಮ ತಗೊಳ್ಳುವಂತ ದಿನಗಳು ಬರುತ್ತೆ, ತಗೋತೀವಿ ಸರ್. ಅಟ್ಲೀಸ್ಟ್ ಈಗ ಸೋಮವಾರದೊಳಗೆ ನಾನು ಕ್ರಮಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋದಾಗಿ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ ಅನ್ನೋದು ಈಗ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಸೋಮವಾರದವರೆಗೂ ನಮ್ಮ ವಿಶ್ರಾಂತಿ ಇರುತ್ತೆ. ಸೋಮವಾರದ ನಂತರ ಪ್ರಕರಣಕ್ಕೆ ಇದಕ್ಕೇನೋ ತಿರುವು ಹೊಡೆದು ಅಥವಾ ಏನೋ ಒಂದು ಆಗಿ ಮುಕ್ತಿ ಸಿಕ್ಕಿ ಅದಕ್ಕೆ ಒಂದು ಪ್ರಕರಣಕ್ಕೆ ಒಂದು ಮುಕ್ತಿ ಕೊಟ್ರಿ ಸಂತೋಷ. ಇಲ್ಲ ಅಂತಂದ್ರೆ ಸೋಮವಾರದ ನಂತರ ನಮ್ಮ ಗಾಡಿ ಮತ್ತೆ ನಿಮ್ಮ ಸ್ಟೇಷನ್ ಮತ್ತೆ ಯಾರು ಮೇಲಾಧಿಕಾರಿಗಳಿದ್ರೆ ಅವರು ಸುತ್ತಲೇ ತಿರುಗುತ್ತಾ ಇರುತ್ತೆ. ಇದು ನನ್ನ ಭರವಸೆ. ಪೊಲೀಸರಿಗೆ ಒಂದೊಂದ್ಸಲ ಪೊಲೀಸ್ ಭಾಷೆಯಲ್ಲೇ ಉತ್ತರಿಸಬೇಕಾಗುತ್ತೆ. ಖಂಡಿತವಾಗ್ಲು, ಯಾಕಂದ್ರೆ ಇದು ಗಂಭೀರವಾಗಿ ಪರಿಗಣಿಸಬೇಕು. ಇದು ಬಡವರು ಇಷ್ಟೊಂದು ಕಳ್ಕೊಂಡ್ಬಿಟ್ಟು ಅವರು ಜೀವ ಹಾನಿ ಮಾಡ್ಕೊಂಡ್ರಿ, ಯಾರು ನೀವು ಹೊಣೆ? ನೀವು ಸ್ಟೇಷನ್ ಅವ್ರು ತಂದು ಕೊಡ್ತೀರಿ? ಆ ಮಕ್ಕಳನ್ನೆಲ್ಲ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಏನ್ ನೀವು ತಂದು ಕೊಡ್ತೀರಿ?